ಏಯ್ ಸೀತಾ ಕಾಲ್ ಮಾಡ್ತಿದ್ದಾಳ. ಫೋನ್ ರಿಸೀವ್ ಮಾಡ್ಬಿಟ್ಟು ಏನೋ ಒಂದು ಹೇಳೋ. ಏನು ಹೇಳೋದು? ಇವಾಗ ಫೋನ್ ರಿಸೀವ್ ಮಾಡಿ ಮಾತಾಡ್ಲಿಲ್ಲ ಅಂತಂದ್ರೆ ಸೀತಾ ಅಜಿತಾತನ್ ಕಾಲ್ ಮಾಡ್ತಾಳೆ ವಠಾರಕ್ಕೆ. ಪ್ಲೀಸ್ ಕಣ, ಫೋನ್ ರಿಸೀವ್ ಮಾಡ್ಬಿಟ್ಟು ಏನೋ ಒಂದು ಹೇಳು. ಹಲೋ ಹಲೋ ಸೀತಾ. ಹಲೋ ರಾಮ್, ಎಲ್ಲಿದ್ದೀರಾ ನೀವು? ನಿಮ್ಮ ಕೆಲಸ ಎಲ್ಲ ಮುಗೀತಾ? ವಟಾರಕ್ಕೆ ಹೋಗಿದ್ರಾ? ಸಿಹಿನ ಕರ್ಕೊಂಬರ್ತಾ ಇದ್ದೀರಾ? ಹಲೋ ರಾಮ್, ಹಲೋ. ಯಾಕೆ ರಾಮ್ ಏನೂ ಮಾತಾಡ್ತಿಲ್ಲ? ಹಲೋ ಸೀತಾ. ಅಶೋಕ್, ರಾಮ್ ಯಾಕೇನು ಮಾತಾಡ್ತಿಲ್ಲ? ಅಯ್ಯೋ ಸೀತಾ, ಏನ್ ಕೇಳ್ತೀಯ? ಅಪ್ಪ ಮಗಳು ಇಬ್ರು ಏನೋ ಆಟ ಆಡ್ತಿದ್ದಾರೆ. ಪ್ರಪಂಚ ತಲೆಕೆಳಗಾದ್ರೂ ಇವ್ರಿಗೇನು ಗೊತ್ತಾಗಲ್ಲ. ಈಗ ನೋಡಿ, ಇಬ್ರು ಎಲ್ಲ ಓಡ್ಕೊಂಡು ಹೋದ್ರು. ಅದಕ್ಕೆ ಫೋನ್ ನಾನು ಎತ್ಕೊಂಡೆ. ಹೌದಾ, ನಂಗೆ ಭಯನೇ ಆಯ್ತು. ನನಗೇನೋ ಅನ್ಕೊಂಡ್ಬಿಟ್ಟೆ. ಏನೂ ಆಗಿಲ್ಲ ಸೀತಾ, ಕೂಲಾಗಿರೋ. ನಾವು ಬೇಗ ಬರ್ತೀವಿ. ಸರಿ, ಸಿಹಿಗೆ ಜಾಸ್ತಿ ಓಡಾಡಬೇಡ ಅಂತ ಹೇಳಿ, ಅಪ್ಪ ಅಮ್ಮಂಗೂ ತೊಂದರೆ ಕೊಡಬಾರ್ದು ಅಂತ ಹೇಳಿ. ಓಕೆ ಓಕೆ, ಬಾಯ್ ಸೀತಾ. ಓಕೆ, ಬೇಗ ಬನ್ನಿ. ಮಗ ಸೀತಾ ಬೇರೆ ಸುಬ್ಬಿನ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಆಲ್ ಆಫ್ ಸಡನ್ ಮನೆಗೆ ಹೋಗ್ಬೇಕಾದ್ರೆ ಸುಬ್ಬಿ ಇಲ್ಲ ಅಂದ್ರೆ ಸೀತಾ ಏನಂತ ಉತ್ತರ ಕೊಡೋದು? ಮಗ ಹುಡ್ಕಣ, ಸುಬ್ಬಿನ ಬೇಗ ಹುಡ್ಕಣ. ಅಲ್ಲ ಮಗ, ಆ ಸ್ವಾಮಿ ಸುಬ್ಬಿನ ಯಾವ್ದೋ ಫಾಸ್ಟರ್ ಪೇರೆಂಟ್ಸ್ಗೆ ಕೊಡ್ತಿದ್ದಾನಂತೆ.